ಹಿರಿಯರು ತಹಸೀಲ್ದಾರ್ ಸ್ವಾತಂತ್ರ್ಯೋದ್ಯಮದಲ್ಲಿ ಮಹಿಳಾ ಸಮುದಾಯದಿಂದ ಪ್ರತಿಭಟನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಿದ್ದ ಇಲಾಖೆ ಅಧಿಕಾರಿಗಳಿಗೆ ತಮ್ಮ ನೋವು ಬೇಡಿಕೆ ಸಮಸ್ಯೆ ಇದೆ ಸರ್. ಏನಿಲ್ಲ ಸರ್, ಈ ಹಿಂದೆ ನಾವು ಯಾಕಂದ್ರೆ ಅನ್ನಪೂರ್ಣಮ್ಮ ಅವ್ರ ವರದಿ ಜಾರಿಗೆ ಬಂದು 2008ರಿಂದ ಇಲ್ಲಿವರೆಗೆ ಅನ್ನಪೂರ್ಣಮ್ಮ ವರದಿ ತಯಾರಾಯ್ತು. ಬಟ್ ಅನ್ನಪೂರ್ಣಮ್ಮ ಅವ್ರ ವರದಿ ತಯಾರಾಗೋದು ಒಂದೇ ಆಯ್ತು. ಅದನ್ನ ಅನ್ನಪೂರ್ಣಮ್ಮ ಅವ್ರ ವರದಿ ಏನದ ಮೈಸೂರು ವಿಶ್ವವಿದ್ಯಾಲಯ ಪ್ರೊಫೆಸರ್ ಅನ್ನಪೂರ್ಣಮ್ಮ ಅವ್ರ ವರದಿ ತಯಾರು ಮಾಡಿ ಮಡಿವಾಳ ಸಮಾಜದ ಸಮಾಜ ಕಲ್ಯಾಣ ಇಲಾಖೆಗೆ ಅದನ್ನ ಅಲ್ಲಿ ಕೊಟ್ಟರು. ಇದನ್ನ ಮುಂದೆ ಶಿಫಾರಸು ಮಾಡಿ ಕೇಂದ್ರಕ್ಕೆ ಕಳಿಸಿದೆ ಅಂತ ಕೊಟ್ಟರು. ಬಟ್ ಏನಾಗ್ತದೆ ಅಂತಂದ್ರೆ ನಾವು ಪ್ರತಿ ಸಲನೂ ಕೂಡ ಸಾಕಷ್ಟು ಹೋರಾಟಗಳನ್ನ ಮಾಡ್ತಾನೆ ಇದ್ದೀವಿ. ಹೋರಾಟ ಅಂದ್ರೆ ಹೆಂಗ ಬಹಳ ಸಲ ಸಮಾವೇಶಗಳನ್ನ ಮಾಡಿದೀವಿ. ಸಮಾವೇಶ ಆದ ನಂತರ ಏನದಲ್ಲ 2014ರಲ್ಲಿ ಬಿಜಾಪುರ ದೇವರಿಪ್ರಿಗೆಯಿಂದ ಅಪ್ ಟು ಬೆಂಗಳೂರು ತನಕ 680 ಕಿಲೋಮೀಟರ್ ಪಾದಯಾತ್ರೆಯನ್ನ ನಾವು ಮಾಡಿದೀವಿ. ಆ ಪಾದಯಾತ್ರೆ ಮಾಡಿದಾಗೂ ಕೂಡ ಇಟ್ಟು ಸಮಾವೇಶ ಮಾಡಿದಾಗ ಕೂಡ ನಮಗ ಯಾವುದೇ ಪ್ರತಿಫಲ ಆಗುವಂತ ವಿಶೇಷ ಸೂಚನೆ ನಮ್ಗೆ ಬರಲೇ ಇಲ್ಲ ಸರ್ಕಾರದಿಂದ. ಅಲ್ಲಿಂದ ಇಲ್ಲಿವರೆಗೆ ನಾವು ಅದನ್ನ ಬೇಸತ್ತು ಹೋಗ್ಬಿಟ್ಟಿವಿ. ಬಟ್ ಈಗ ಮತ್ತೆ ನಾವು 2 ವರ್ಷ ಆಯ್ತು, 2.5 ವರ್ಷ ಆಯ್ತು ಸರ್ಕಾರ ರಚನೆಯಾಗಿ. ಇನ್ನೂವರೆಗೇನು ಕೂಡ ನಮಗೆ ಇದು ಏನು ಪ್ರೊಫೆಸರ್ ಅನ್ನಪೂರ್ಣಮ್ಮ ವರದಿ ನಮಗೆ ಏನಾರ ಮಾಡಿ ಕೇಂದ್ರಕ್ಕೆ ಶಿಫಾರಸು ಮಾಡಿ ಕಳಿಸ್ತಾರಂತಂದ್ರೆ ಅವ್ರು ಕಳಿಸುವಂತ ನಿರೀಕ್ಷಣೆ ಇಲ್ಲ. ಅದಕ್ಕೆ ಮತ್ತೆ ಮಡಿವಾಳರ ಬ್ಯಾಸತ್ತು ಇವತ್ತು ಇಡೀ ರಾಜ್ಯಾದ್ಯಂತ ನಾವು ಎಲ್ಲರೂ ಏನಾದ್ರು ಉತ್ತರ ಕರ್ನಾಟಕ ಮಡಿವಾಳ ಸಂಘ, ಕ್ಷೇಮಾಭಿವೃದ್ಧಿ ಸಂಘ, ರಾಜ್ಯದ ಕ್ಷೇಮಾಭಿವೃದ್ಧಿ ಸಂಘ ಕೂಡ್ಕೊಂಡು ಇಡೀ ರಾಜ್ಯನ ಸುತ್ತಾಡಿ ಮತ್ತೊಂದು ದಿವಸ ನಾವು ಅಂದ್ರೆ ಮಾರ್ಚ್ 16ನೇ ತಾರೀಕಿನ ದಿವಸ ಮತ್ತೆ ಇಲ್ಲಿ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡು ರಾಜ್ಯದ ಎಲ್ಲಾ ಜನರು ಬಂದು ಇಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಾಗ ನಮ್ಮ ಈಗಿನ ಇರುವಂತ ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಈ ಟೆಂಟ್ಗೆ ಬಂದು ನಮಗ ನಾವು ಮಾಡಕ ಭರವಸೆ ಐತಿ, ನಾವು ಮಾಡ್ತೀವಿ, ಆದ್ರೂ ಕೂಡ ಇದ್ರ ಬಗ್ಗೆ ಸರಿಯಾಗಿ ನನಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ರಲ್ಲ. ನಾವು ಇನ್ನೊಂದು ಹೇಳ್ತಾ ಇದ್ದೀವಿ ಸಚಿವರಲ್ಲಿ, ದಯವಿಟ್ಟು ತಾವು ಮಾಹಿತಿ ತಗೊಂಡೇ ಇಲ್ಲಿ ಬಂದಿದ್ರೆ ಬಹಳ ಚೆನ್ನಾಗಿತ್ತು. ಯಾಕಂದ್ರೆ ಈ ಕೇಳಿದಂತ ಈ ಮಡಿವಾಳ ಸಮಾಜಕ್ಕೆ ಒಂದು ಉತ್ತರ ಕೊಡ್ತೀವಿ ಅಂತ ನಾವು ಆಶೆ ಭಾವನೆ ಹೊತ್ತೆ ಕೂತಿದ್ದೀವಿ. ಆದ್ರೆ ನೀವು ಕೇಳಿ ಅದನ್ನ ಮಾಡ್ತಾನೆ ಅಂತಂದ್ರಲ್ಲ ನಮ್ಗೆ ಯಾಕೊಂಡು ನಿರಾಶದಾಯಕ ಆಗಿದೆ. ದಯವಿಟ್ಟು ಬರುವಂತ ದಿನಗಳಲ್ಲಿ ನೀವು ಈ ಮಡಿವಾಳ ಸಮಾಜವನ್ನ ಈ ಪ್ರೊಫೆಸರ್ ಅನ್ನಪೂರ್ಣಮ್ಮ ವರದಿಯನ್ನು ಎತ್ತಿ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ, ಯಾಕಂತಂದ್ರೆ ಈಗಾಗಲೇ ಕೇಂದ್ರದಲ್ಲಿ ಏನಾಗಿದೆ ಅಂತಂದ್ರೆ 19 ರಾಜ್ಯ 3 ಕೇಂದ್ರಾಡಳಿತ ಪ್ರದೇಶ ಟೋಟಲ್ 22 ರಾಜ್ಯದಲ್ಲಿ ಈ ಸಮಾಜವನ್ನ SCಗೆ ಸೇರಿಸಿದ್ದಾರೆ. ಅಲ್ಲಿ MLA ಅದಾರೆ, MP ಅದಾರೆ, ಎಲ್ಲ ಅದಾರೆ. ಈ ಸವಲತ್ತುಗಳನ್ನೆಲ್ಲ ಪಡಿತಾ ಇದ್ದಾರೆ. ಅವರು ಬಹಳಷ್ಟು ಜನರು MLA MP ಗಳು ಅಲ್ಲಿದ್ದವರು ಡೆಲ್ಲಿ ಒಳಗಿದ್ದವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, ನೀವು ರಾಜ್ಯ ಸರ್ಕಾರದ ಶಿಫಾರಸು ಮಾಡ್ಕೊಂಡು ಕೇಂದ್ರದಿಂದ ಇಲ್ಲಿ ರಾಜ್ಯ ಸರ್ಕಾರ ಶಿಫಾರಸು ಮಾಡ್ಕೊಂಡು ಕೇಂದ್ರಕ್ಕೆ ನೀವು ಅದನ್ನ ಕಳಿಸಿದ್ರಿ ಅಂತಂದ್ರೆ ಇಲ್ಲಿ ನಾವು ನಿಮ್ಮ ಜೊತೆ ಸಮಾಲೋಚನೆ ಮಾಡಿ ನಾವು ಸೆಂಟ್ರಲ್ದಿಂದ ಅದನ್ನ ನಿಮಗೆ SCಗೆ ಸೇರಿಸುವಂತ ಸಹಾಯ ಸಹಕಾರ ನಾವು ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಆದ್ರೆ ಪುಣ್ಯಕ್ಕೆ ಏನಾಗಿದೆ ಅಂತಂದ್ರೆ ಅಲ್ಲಿ ಡೆಲ್ಲಿಯಲ್ಲಿ ದೋಬಿ ಅಂತ ಇರೋದ್ರಿಂದ, ಈ ಮಡಿವಾಳ ಸಮಾಜ ದೋಬಿ ಅಂತ ಇರೋದ್ರಿಂದ ಅವ್ರಿಗೆ SC ಇದಕ್ಕೆ ಸೇರ್ಸ್ಲಕ್ಕ ಅನುಕೂಲ ಆಗಿದೆ. ಆದ್ರೆ ನಮ್ಮಲ್ಲಿ ಏನಾಗಿದೆ, ಕರ್ನಾಟಕಕ್ಕೆ 108 ಜಾತಿಗಳು ಅಂದ್ರೆ ಹಿಂದುಳಿದ ವರ್ಗಕ್ಕೆ ಸೇರಿಸಿದ್ರಿಂದ ನಮ್ಮ ದೌರ್ಭಾಗ್ಯ ಅದು. ನಾವು ಇವತ್ತ ನಮಗ ಇಲ್ಲಿ ಮಡಿವಾಳ ಮತ್ತೊಂದು ಮಗದೊಂದು ಪರೀಟ ಅಂತದಿಂದ ಹೆಸರಿನಿಂದ ಕರೆಯೋದ್ರಿಂದ ನಾವು ಕೂಡ ಅಲ್ಲಿದ್ದಂತ ದೋಬಿ ಇಲ್ಲಿದ್ದಂತ ಮಡಿವಾಳ ಎರಡು ಸೇಮ್ ಕಾಸ್ಟ್ ಅದು. ಕಾಸ್ಟ್ ಅಲ್ಲಿ ಏನು ವ್ಯತ್ಯಾಸ ಇಲ್ಲ. ಆದ್ರೆ ಆಯಾ ರಾಜ್ಯದಾಗ ಅನುಗುಣವಾಗಿ ಅವರು ಹೆಸರನ್ನ ಕರೀತಾ ಇದ್ದಾರೆ. ನಮ್ದು ಕೂಡ ದೋಬಿನೇ. ಆದ್ರೆ ಅದೇ ಮಾದರಿಯಲ್ಲಿ ಈಗೇನ್ ಸೇರಿಸಿರಿ ನೀವು 25 ರಾಜ್ಯಗಳಲ್ಲಿ SC ಅನ್ನು ಸೇರಿಸಿರಿ, ಅದೇ ಮಾದರಿಯಲ್ಲಿ ಇವತ್ತು ಕರ್ನಾಟಕದಲ್ಲಿ ಇದ್ದಂತ ಮಡಿವಾಳರು ಕೂಡ ನೀವು ಅದಕ್ಕೆ SCಗೆ ಸೇರ್ಕೊಂಡು, ಯಾಕಂದ್ರೆ ನಾವು ನೋಡ್ರಿ ಅಸ್ಪೃಶ್ಯರಂತೆ ನೀವು ಏನ್ ಹೇಳ್ತಾ ಇದ್ದೀರಿ, ನಿಮ್ಮ ಬಟ್ಟೆಗಳನ್ನ ನಾವು ಇವತ್ತು ಮೊಲ ಹೊರೋರು ನೀವು ಆದ್ರ ಅಂತಂದ್ರ ನಿಮಗೆ SC ಒಳಗೆ ಸೇರ್ಸ್ಯಾರ ಅಂತಂದ್ರೆ ನಿಮ್ಮ ಮೊಲ ಹೊರತಂತ ಮೈ ಮೇಲೆ ಹಾಕಿದಂತ ಬಟ್ಟೆಗಳನ್ನ ಕೈಯಿಂದ ತೆಗೆದು ಕೊಡ್ತೀವಿ ನಾವು. ನೀವು ಅಸ್ಪೃಶ್ಯರ ಬಟ್ಟೆಗಳನ್ನ ತೊಗೊಳ್ತೇವೆ, ನಿಮ್ಗಿಂತ ಅಸ್ಪೃಶ್ಯರು ನಾವು ಅದೀವಿ. ಆದ್ರೆ ಇದರಲ್ಲಿ ತಾರತಮ್ಯ ಸರ್ಕಾರ ನೀವು ಯಾಕೆ ಮಾಡ್ತಾ ಇದ್ರಿ ಅನ್ನೋದೇ ನಮಗ್ ಗೊತ್ತಿಲ್ಲ. ಅದಕ್ಕೆ ದಯವಿಟ್ಟು ಸರ್ಕಾರಕ್ಕೆ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ನೀವು ಇವತ್ತ SC ಏನಂತ ಏನು ಅವ್ರನ್ನ ಪರಿಗಣಿಸಿರ್ಲಿಲ್ಲ ಅಂತವ್ರ ಬಟ್ಟೆಗಳನ್ನ ಇವತ್ತು ನಾವು ಏನಂತಂದ್ರೆ 12ನೇ ಶತಮಾನದಾಗ ಬಸವಣ್ಣವ್ರ ಜೊತೆ ಇರುವವರು ಇವತ್ತು ಮಾದಿಗರ ಚೆನ್ನಯ್ಯ ಇರ್ಬೋದು, ಸಮಗಾರ ಹರಳೆ ಇರ್ಬೋದು, ಆಮೇಲೆ ಮುಂದೆ ನೀಲಿ ಚಂದ ಇರ್ಬೋದು, ಈ ಎಲ್ಲಾ ಜನಾಂಗವನ್ನ ಅಸ್ಪೃಶ್ಯ ಇದಕ್ಕೆ ಸೇರಿಸಿರಿ. ನೀವು ಈಗಾಗಲೇ ಸೇರಿಸಿ ಅವ್ರಿಗೆಲ್ಲ ಸೌಲಭ್ಯ ಕೊಡ್ತಾ ಇದ್ರಿ. ಅದೇ ಮಾದರಿಯಲ್ಲಿ ಕೆಲಸ ಮಾಡ್ತಿದ್ದೆ ನಮ್ಮ ಮಡಿವಾಳ ಮಾಸಿದವರು ಜಾತಿಯನ್ನು ಎನಿಸದ ಅಂತಂದ್ರೆ ಅಂಗದ ಮೇಲೆ ನಿಂಗಿರುವ ಎಲ್ಲಾ ಶರಣರ ಬಟ್ಟೆಗಳನ್ನ ಜಾತಿ ಕೂಡ ತೊಳಿತ ಅಂತ ಇದೆಯಲ್ಲ, ಅವನು ಮಾಡಿದಂತ ಉದ್ಯೋಗನ 21ನೇ ಶತಮಾನದಾಗ ನಾವು ಮಾಡ್ತಾ ಇದ್ದೀವಿ. ಎಲ್ಲರ ಬಟ್ಟೆಗಳನ್ನು ಜಾತಿ ಎನಿಸದೆ ಅಂತಂದ್ರೆ ಇವತ್ತು ನೋಡ್ರಿ, ಒಬ್ಬ ನೆನವಲ್ಲಿ ಇರ್ತದೆ, ಕೆಳಗಡೆ ಚಂಬರ್ನಲ್ಲಿ ಇಳಿದು ಕೆಲಸ ಮಾಡ್ತಿರ್ತಾನೆ, ಅವ್ರ ಮೈಗೆ ಅರಿವಿಗೆ ಹತ್ತಿದಂತ ಕೊಳೆಯನ್ನ ನಾವು ಕೈಯಲ್ಲಿ ತೆಗೆದು ಕೊಡ್ತೀವಿ. ಅವ್ರಿಗೆ ಮಲ ಹೊರವರು ಅಂತ ನೀವು ಸೂಚನೆ ಮಾಡಿರಿ, ಅವ್ರಿಗೆ ಕೊಡುವಂತ ಸೌಲಭ್ಯಗಳನ್ನು ನಮಗೆ ಯಾಕೆ ಕೊಡ್ತಾ ಇಲ್ಲ ಅನ್ನೋದು ಒಂದೇ ನಮಗೆ ಚಿಂತೆ ಆಗಿದೆ. ದಯವಿಟ್ಟು ಬರುವಂತ ದಿನಗಳಲ್ಲಿ ನೀವು ಸರ್ಕಾರಕ್ಕೆ ಒಂದು ವಿನಂತಿ ಏನಪ್ಪಾ ಅಂತಂದ್ರೆ ಆದಷ್ಟು ಬೇಗ ಶೀಘ್ರದಲ್ಲೇ ರಾಜ್ಯ ಸರ್ಕಾರದಿಂದ ಶಿಫಾರಸು ಮಾಡಿ ಕ್ಯಾಬಿನೆಟ್ ನಿಂದ ಕೇಂದ್ರ ಸರ್ಕಾರಕ್ಕೆ ಕಳಿಸುವಂತ ಯೋಜನೆ ನೀವು ಮಾಡಿಲ್ಲ ಅಂತಂದ್ರೆ ನಿರಂತರವಾಗಿ ಹೋರಾಟನ ನಾವು ಬೀದಿಗಿಳಿದ ಹೋರಾಟನ ಮಾಡ್ಬೇಕಾಗ್ತದೆ ಅಂತ ಅನ್ಕೋ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೀನಿ. ಆದ್ರೂ ನಮ್ಗೆ ವಿಶ್ವಾಸ ಇದೆ, ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಹಿಂದುಳಿದ ವರ್ಗದ ನಾಯಕರು, ನೀವು ಹಿಂದುಳಿದ ವರ್ಗದ ಆಯೋಗದ ಹಿಂದಿನ ಈಗ ಆಯೋಗದಾಗ ಇದ್ದು ದ್ವಾರಕನಾಥ್ ಅವ್ರು ಆಗ್ಬೋದು, ಇನ್ನು ಈಗ ನಿಂಗಯ್ಯನ ಆಗ್ಬೋದು, ಹಿಂದೆ ಅವರು ಅದನ್ನ ಮಾಡಿದ್ದಾರೆ.
ಅಲ್ಲಿನೂ ಕೂಡ ಹಿಂದುಳಿದ ವರ್ಗದಾಗ ಇವ್ರು ಸೇರಕ್ಕೆ ಅರ್ಹರಿಲ್ಲ. ಹಿಂದುಳಿದ ವರ್ಗ ಬಿಟ್ಟು ಇವ್ರನ್ನ ಎಸ್ ಸಿ ಪಟ್ಟಿಗೆ ಸೇರಿಸ್ರಿ, ಇವ್ರು ಮಾಡುವಂತ ಕೆಲಸ ಅಂತದೈತೆ ತಿಳ್ಕೊಂಡು ಅವ್ರು ಹೇಳಿದ್ರು ನೀವು ಅದನ್ನ ಮಾಡ್ತಾ ಇಲ್ಲ. ಅದಕ್ಕೆ ದಯವಿಟ್ಟು ಪ್ರೊಫೆಸರ್ ಅನ್ನಪೂರ್ಣಮ್ಮನ ವರದಿಯನ್ನ ಕೇಂದ್ರಕ್ಕೆ ಕಳಿಸಿ ನಮಗೊಂದು ಸಹಾಯ ಸಹಕಾರ ಮಾಡ್ತಿರಂತ ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ವಿ. ನಾನು ಸಾಹೇಬಣ್ಣ ಮಡಿವಾಳ ಬಿಜಾಪುರ ಜಿಲ್ಲಾ ಅಧ್ಯಕ್ಷ ಹಾಗೂ ಉತ್ತರ ಕರ್ನಾಟಕದ ಕಾರ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ ನಾನು. ನೀವೆಲ್ಲರೂ ನಿಂತು ಎದ್ದು ನಿಂತು ಜಿಂದಾಬಾದ್ ಅಂತ ಹೇಳ್ಬೇಕು. ಮಡಿವಾಳ ಸಮಾಜಕ್ಕೆ, ಮಡಿವಾಳ ಸಮಾಜ ಜಿಂದಾಬಾದ್, ಮಡಿವಾಳ ಸಮಾಜ ಜಿಂದಾಬಾದ್, ಮಡಿವಾಳ ಸಮಾಜ ಜಿಂದಾಬಾದ್. ಮಾತುದೇವರಿಗೆ, ಸ್ವಾಮೀಜಿಯವರಿಗೆ ಬಂದಂತ ನಿಮ್ಮೆಲ್ಲರಿಗೂ ನಮಸ್ಕಾರ, ಧನ್ಯವಾದ. ಒಗ್ಗಟ್ಟು ನಮ್ಮ ಶಕ್ತಿ, ಒಗ್ಗಟ್ಟು ಮಡಿವಾಳರ ಶಕ್ತಿ. ನಾನು ಇನ್ನೊಮ್ಮೆ ಹೇಳ್ತೀನಿ, ಸಮಾಜದ ಗೌರವಕ್ಕೆ ಅಂತ ಹೇಳಿದ್ರೆ ನಾವೆಲ್ಲರೂ ಒಂದೇ ಅಂತ ಹೇಳ್ಬೇಕು. ಎಲ್ಲರೂ ಕೈ ಎತ್ತಿ. ನಾನು ಹೆಚ್ಚೊತ್ತು ಮಾತಾಡಲ್ಲ, ಕೇವಲ ಮುಗಿಸ್ತೇನೆ. ಮೂಲತಃ ಕೋಲಾರದವ್ರು ನಾನು. ಕೋಲಾರದಿಂದ ಯಾರಾದರೂ ಬಂದಿದ್ರೆ ಅಲ್ಲಿ ನಮ್ಮ ಹೋರಾಟದ ಇದು ಅರ್ಥ ಆಗುತ್ತೆ. ಯಾಕಂದರೆ ಅಹಿಂದ ಹುಟ್ಟಿದ್ದು ಅಲ್ಲೇ, ಮಡಿವಾಳರ ಒಂದು ದೊಡ್ಡ ಸಮಸ್ಯೆ ಪರಿಹಾರ ಆಗಿದ್ದು ಅಲ್ಲ. ಮಡಿವಾಳರ ದೋಬಿಘಾಟನ್ನ ಅಲ್ಲಿರುವಂತಹ ಬಲಿಷ್ಠ ಜಾತಿಗಳು ಒತ್ತುವರಿ ಮಾಡ್ಕೊಂಡು